ಇನ್ನು ನೆಕ್ಸ್ಟ್ ಇದೆ ಎರರ್ ಜಾಸ್ತಿ ನಮ್ಮಲ್ಲಿ. ಪ್ರಾಬ್ಲಮ್ ಏನು ಅಂದರೆ ಫಿಲಿಪೀನ್ಸಿಂದ ಹಿಡಿದು ಇಂಡೋನೇಷ್ಯಾದಿಂದ ಹಿಡಿದು ನಮ್ಮಲ್ಲಿ ಸುಮಾರ್ಟಾಯಿಂದ ಹಿಡಿದು ಏನು ಈ ಕಡೆ ಕೆಳಭಾಗದಲ್ಲಿರ್ತಕ್ಕಂಥ ಶ್ರೀಲಂಕಾ ಭಾಗದಿಂದ ಇದೆ, ಇದರಲ್ಲಿ ನಮ್ಮಗಳೇ ಸುನಾಮಿಗಳು ಜಾಸ್ತಿ ಆಗುತ್ತೆ. ತಮಿಳುನಾಡು ಸುನಾಮಿ ಆಗಬಹುದು, ವಿಶೇಷವಾಗಿ ದಕ್ಷಿಣ ಭಾರತದ ಸುನಾಮಿಗಳು ಆಗ್ತಕ್ಕಂಥದ್ದು, ನೀರಿನಿಂದ ಅಪಘಾತಗಳು, ಇದೆಲ್ಲ ಜ್ಞಾಪಕ ಇಟ್ಕೊಳ್ಳಿ. ಫ್ರಮ್ ಮಾರ್ಚ್ ಟು ನವಂಬರ್, ಮಾರ್ಚಿಂದ ನವಂಬರ್ವರೆಗೂ ಸಿಕ್ಕಾಪಟ್ಟೆ ಮಳೆ, ಸಿಕ್ಕಾಪಟ್ಟೆ ಬಿರುಗಾಳಿ, ಗಾಳಿ ಜೊತೆ ಗುರು ಗ್ರಹ ನೀರಲ್ಲಿ ಕೂತ್ಕೋಬಾರ್ದು. ನೀರಲ್ಲಿ ಕೂತ್ರೆ ಸಿಕ್ಕಾಪಟ್ಟೆ ನೀರಿನ ಗ್ರಹ ನೀರಲ್ಲಿ ಕೂತ್ರೆ ಅಂದರೆ ಮೀನರಾಶಿಯಲ್ಲಿರ್ತಕ್ಕಂಥ ಗುರು ಕಟಕದಲ್ಲಿ ನೀರಲ್ಲೇ ಹೋಗ್ತದೆ ಅಂತಾನೆ. ಸೊ ನೀರಿನಿಂದನೇ ದೊಡ್ಡ ಅಪಘಾತಗಳು, ಜಾಗ್ರತೆ. ಸೊ ಬೋಟಲ್ಲಿ ಯಾರು ಹೋಗ್ತಾ ಇದ್ದೀರಾ, ಶಿಪ್ಪಲ್ಲಿ ಯಾರು ಹೋಗ್ತಿದ್ದೀರಾ, ಮೀನು ಹಿಡಿತಕ್ಕಂಥವ್ರು ಯಾರ್ಯಾರು ಇದ್ದೀರಾ ಬಂಧುಗಳು, ಅವರೆಲ್ಲ ಪಾಪ ದಯವಿಟ್ಟು ಹುಷಾರು, ಜಾಗ್ರತೆ. ಸಮುದ್ರ ತೀರದಲ್ಲಿ ಹೋಗಿ ಕಷ್ಟಪಡ್ತಕ್ಕಂಥವ್ರು ಯಾರಿದ್ರೆ ಅದೇ ರೀತಿ. ಅದೇ ಥರ ಗುರು ಏನು ಕೊಡ್ತಾನೆ, ಲಾಭ ಕೊಡ್ತಾನೆ. ಅಂದರೆ ಉಚ್ಚಸ್ಥಾನ ಗುರು ಕಟಕದಲ್ಲಿ ಉಚ್ಚ ಅಂತ ಎಲ್ಲವೂ ಯಶೋ ಕೀರ್ತಿ ಪದವಿ ಕೊಡ್ತಾನೆ. ಅದೇ ಥರ ಉಚ್ಚ ಏನು ಕೊಡ್ತಾನೆ ನಿಮಗೆ ಅಂದರೆ ಒಳ್ಳೆಯದು ಮಾಡ್ತಾನೆ. ಹೆಂಗೆ ಮಾಡ್ತಾನೆ ಒಳ್ಳೆಯದು? ಈ ಕಡೆ ಒಂದು ಕಟ್ಟಿಗಾಯಿತು, ಇನ್ನೊಂದು ಒಳ್ಳೇದಾಗುತ್ತೆ. ಏನಂದರೆ ಸಮುದ್ರದಲ್ಲೇ ಮೀನುಗಳು, ಇನ್ನು ಮೇಲೆ ಮೀನುಗಾರರಿಗೆ ಒಳ್ಳೆ ದುಡ್ಡು ರಮ್ಯ. ಹೆಂಗೆ ಅಂದರೆ ಈ ಕೆರೆ ನಂದು, ಈ ಮೀನುಗಳೆಲ್ಲ ಹಾಕಿದ್ದೀನಿ, ಕೆರೆ ನೋಡ್ಕೋಬೇಕು, ರಾತ್ರಿ ಕದ್ದು ಬಿಡ್ತಾರೆ. ಸೊ ಕಾವಲುಗಾರ ಹಾಕ್ಬಿಟ್ಟು ಮೀನು ಸಾಗಾಣಿಕೆ ಮಾಡ್ತಾ ಇದ್ದೀನಿ. ಸೊ ಇನ್ನು ಮೇಲೆ ಎಲ್ಲರೂ ಭೂಮಿಗೆ ಏನು ಸಾಗಾಣಿಕೆ ಮಾಡ್ತಿದ್ರೆ ಒಂದೊಂದು ಹಳೆ ಕೆರೆಯಲ್ಲಿ ನೀರುಗಳನ್ನ, ಕೂಳುಗಳನ್ನ, ಅಲ್ಲಿ ಹೂಳೆಲ್ಲ ತೆಗೆಸಿ ಕ್ಲೀನಾಗಿ ಕೆರೆಗಳಲ್ಲಿ ಸಾಗಾಣಿಕೆಗಳು, ಮೀನು ಸಾಗಾಣಿಕೆ ಜಾಸ್ತಿ ಆಗುತ್ತೆ, ಒಳ್ಳೆ ಲಾಭಗಳು ಬರುತ್ತೆ. ಫುಡ್ಡು ಮೀನಿನಲ್ಲಿ ಎಲ್ಲರೂ ತಿನ್ನಕ್ಕೆ ಶುರು ಮಾಡ್ತಾರೆ. ನೀವು ನೋಡಬೇಕು, ತಿಂದೇ ಇದ್ದವರು ತಿನ್ನಕ್ಕೆ ಶುರು ಮಾಡ್ತಾರೆ. ಇನ್ಮೇಲೆ ಭಾಳ ಒಳ್ಳೇದಂತೆ, ತಿನ್ನಿ ತಿನ್ನಿ ಅಂತ. ಯಾಕೆಂದರೆ ಸ್ಪ್ರೌಟ್ಸ್, ಕಾಳುಗಳು ಹೆಚ್ಚಿನ ಬೆಲೆ ಆಗುತ್ತೆ. ಬೆಲೆಗಳು ಊಟ ತಿನ್ನೋ ಪದಾರ್ಥದಲ್ಲಿ ಕಾಳುಗಳು ಹೆಚ್ಚಾಗುತ್ತೆ. ಅಂದರೆ ಯಾವ ತೊಗರಿಬೇಳೆ, ಏನು ಉದ್ದಿನಬೇಳೆ, ಏನು ಕಡಲೆಬೇಳೆ, ಏನು ಕಾಳಾಗಿರುತ್ತೆ ಅದೆಲ್ಲ ಬೆಳೆ ಆಗುತ್ತೆ, ಅದೆಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ. ಯಾಕೆಂದರೆ ಇನ್ಮೇಲೆ ಇವತ್ತು ನುಗ್ಗೆಕಾಯಿ ಎಷ್ಟು ಗೊತ್ತಾ, 100 ರೂಪಾಯಿಗೆ 2 ನುಗ್ಗೆಕಾಯಿ. ಕೆಲವು ನುಗ್ಗೆಕಾಯಿ ತಿಂತಿಲ್ಲ, ಯಾಕೆಂದರೆ ಎಲ್ಲರೂ ಆರ್ಗ್ಯಾನಿಕ್ ಅಂತ ಇದ್ದಾರೆ. ಸೊ ಇರೋ ಬರೋರೆಲ್ಲ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ತಿಂತಿರೋದ್ರಿಂದ ಔಷಧಿಗೆ ಹೋಗುತ್ತಂತೆ. ನಿಮಗೆ ಇಷ್ಟೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಥರನೇ ಸ್ಪ್ರೌಟ್ಸೂ ಎಷ್ಟು ಜನ ಮೊಳಕೆ ಕಾಳುಗಳನ್ನ ತಿಂತಾ ಇದ್ದೀರೋ, ಈ ಪದಾರ್ಥಗಳು, ಕಾಳಿನ ಪದಾರ್ಥಗಳು ದುಡ್ಡನ್ನು ಜಾಸ್ತಿ ಮಾಡ್ತಾನೆ. ಸೊ ನಿಮಗೆಲ್ಲ ನೀರಿನಿಂದ ಒಳ್ಳೆ ಲಾಭ ಅಂದರೆ ರತ್ನಗಳ ಲಾಭ, ಮುತ್ತು ಲಾಭ, ಹವಳ ಲಾಭ, ಇದೆಲ್ಲ ನೀರಿನಿಂದ ಸಿಗ್ತಕ್ಕಂಥ ಪದಾರ್ಥಗಳು ಏನಿದೆ, ಕಪ್ಪೆ ಚಿಪ್ಪಿರ್ತಕ್ಕಂಥದ್ದು, ಈ ಥರದ್ದೆಲ್ಲ ಸಿಕ್ಕಾಪಟ್ಟೆ ಲಾಭಗಳು, ದುಡ್ಡುಗಳು ವ್ಯವಸ್ಥೆ ಅಲ್ಲೂ ಜಾಸ್ತಿ ಮಾಡ್ತಾನೆ. ಆಮೇಲೆ ಯಾರ್ಯಾರು ಹೆಂಗೆ ಮಕ್ಕಳಿದ್ದಾರೆ ತುಂಬ ಒಳ್ಳೆ ಸಂತೋಷದ ಸುದ್ದಿ ಏನು ಅಂದರೆ ಪಾಪ ಸೀರೆ 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 ಅಂತಿದ್ದಾರೆ, ರೇಷ್ಮೆ ಅಂತ. ರೇಷ್ಮೆನಲ್ಲಿ ಮೋಸನೂ ಆಗಿದೆ. ಒಂದು ಕಡೆ ಕ್ಷೇತ್ರದಲ್ಲಿ ತಿರುಪ್ತಿದೆ, ವೆಂಕಟರಮಣ 2 ಬಿಳಿ ಜೊತೆ ಕೆಂಪನ ಕೊಟ್ಟು 54 ಕೋಟಿ ಚೊಂಬೋ ಶಂಕರ ಅಲ್ಲಿ ಲಾಡು ಹಾಳು ಮಾಡಿದ್ರು. ಅದಾದಮೇಲೆ ರೇಷ್ಮೆ ಹಾಳು ಮಾಡಿದ್ರು. ಈಗ ಆ ಸೀರೆಗಳನ್ನ ಗ್ಯಾರಂಟಿನ ಅಂತ. ಸೊ ದಯವಿಟ್ಟು ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಹುಷಾರು. ಸೊ ಬೆಂಕಿ ಅಪಘಾತಗಳು, ಸೀರೆಗಳು, ಬಟ್ಟೆಗಳು, ಫ್ಯಾಕ್ಟ್ರಿಗಳು, ಯಾರ್ಯಾರು ಗೋಡೌನ್ಗಳು ಎಲ್ಲಿಟ್ಟಿರ್ತೀರೋ ದಯವಿಟ್ಟು ಬಟ್ಟೆಗಳು ಅಂದರೆ ಸೀರೆ ಬಟ್ಟೆಗಳನ್ನು ಅಥವಾ ಎಲ್ಲಾದರೂ ರಾ ಮೆಟೀರಿಯಲ್ಸ್ನ ಫ್ಯಾಕ್ಟ್ರಿಗಳು ತಯಾರು ಮಾಡೋ ಜಾಗದಲ್ಲಿ ಬೆಂಕಿ ಅಪಘಾತಗಳು ಅಂತ ಹೇಳ್ತಾರೆ. ಅದೇ ಥರ ಸೊ ಸೇಲ್ ಮಾಡೋ ಜಾಗದಲ್ಲಿ ರೇಷ್ಮೆ ಇನ್ನು ಮೇಲೆ ಸಿಕ್ಕಾಪಟ್ಟೆ ಲಾಭ ಬರುತ್ತೆ. ಸೊ ರೇಷ್ಮೆಗಾರರಿಗೆ ಒಳ್ಳೆ ದುಡ್ಡು, ಇಂಪೋರ್ಟು ಎಕ್ಸ್ಪೋರ್ಟು. ಶುಕ್ರ ಅಲ್ವಾ, ಒಳ್ಳೆ ದುಡ್ಡು ಕೊಡಿಸ್ತಾನೆ. ಶುಕ್ರ ಬಂದು ರೇಷ್ಮೆ, ಶುಕ್ರನೇ ಸೀರೆ, ಶುಕ್ರನೇ ವಿಶೇಷತೆ. ಆದರೆ ಇನ್ನೊಂದು ತಮಾಷೆ ಅಂದರೆ ನೀರು ಏನು ರಮ್ಯ, ನೀರಿನಲ್ಲಿರ್ತಕ್ಕಂಥ ವಿಚಾರದಲ್ಲಿ ಏನು ಅಂದರೆ ಎಲ್ಲರಿಗೂ ಚಂದ್ರ. ಸೊ ಈ ಚಂದ್ರ ಏನು ಮಾಡುತ್ತಾನೆ, ಮನೋಕಾರಕಸ್ಯ ಬುದ್ಧಿ. ಚಂದ್ರ ಒಂದು ಕಡೆ ಲಾಭ ಕೊಡಿಸ್ತಾನೆ, ಒಂದು ಕಡೆ ನಷ್ಟ ಕೊಡಿಸ್ತಾನೆ. ಸೊ ಇನ್ನು ಮೇಲೆ ನೀವುಗಳೆಲ್ಲ ಏನಂದರೆ ಬೆಳ್ಳಿ ರೇಟು ಸಿಕ್ಕಾಪಟ್ಟೆ ಬಂಗಾರಕ್ಕಿಂತ ಜಾಸ್ತಿ ಆಗುತ್ತೆ. ಸೊ ಬೆಳ್ಳಿನ ಆದಷ್ಟು ತೆಗೆದಿಟ್ಕೊಂಡ್ರೆ ಒಳ್ಳೆಯದು. ತಟ್ಟೆ ಮಾಡಿಸ್ಕೋಬೋದು, ಗಟ್ಟಿ ತೊಗೋಬೋದು, ಬೆಳ್ಳಿ ಚೆನ್ನಾಗಿರುತ್ತೆ. ಇನ್ನು ಬೆಳ್ಳಿಗಿಂತ ಚಿನ್ನ ಕಮ್ಮಿ ಆಗ್ಬಿಡುತ್ತೆ. ಯಾಕೆಂದರೆ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ನಮಗೆ ಫಾರಿನವ್ರಿಗೆ ಯಾರ್ಯಾರು ಬಂಗಾರ ಕಳಿಸ್ತಾ ಇದ್ದಾರೆ ಅಥವಾ ಯಾರ್ಯಾರು ಬಂಗಾರ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಕಟ್ನಿಟ್ಟಾಗ್ತಕ್ಕಂಥದ್ದು, ಎಲ್ಲ ಕಡೆ ಕಾಸ್ಟ್ಲಿ ಆಗ್ತಕ್ಕಂಥದ್ದು, ಸಿಗದೇ ಇರತಕ್ಕಂಥ ಮೆಟೀರಿಯಲ್ ಸಿಗದೇ ಇರತಕ್ಕಂಥದ್ದು, ಎಷ್ಟೋ ಜನ ಕಾಮಗಾರಿಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ ಅಂತ ಬಿಟ್ಬಿಡೋದು, ಇದೆಲ್ಲ ನಡೆದು ಜಾಸ್ತಿ ಬರೋದು ಬೆಳ್ಳಿನೇ. ಸೊ ಅದರಿಂದ ಹೆಣ್ಣು ಮಕ್ಕಳಿಗೆ ಬಂಗಾರಕ್ಕಿಂತ ಬೆಳ್ಳಿ ಅವಕಾಶಗಳನ್ನ ಮನೇಲಿ ತಟ್ಟೆಗಳು ತೆಗೆದಿಟ್ಕೊಳ್ಳಿ, ಲೋಟಗಳು ತೆಗೆದಿರಿ. ಯಜಮಾನರಿಗೆ ನಿನ್ಗೊಂದು ಬೆಳ್ಳಿ ನಾನು ಎಲ್ಲರೂ ತೊಗೊಂಡು ಇಟ್ಕೊಳ್ಳೋಣ ಅಂದರೆ ಆ ಕಾಲದಲ್ಲಿ ಏನು ಮಾಡೋರು, ಒಂದು ಗಿಫ್ಟ್ ಕೊಡೋರು. ಲಕ್ಷ್ಮಿ ಏನು ರಮ್ಯಾ, ಒಂದು ಮನೇಲಿ ಬಂದಾಗ ಯಾರಿಗಾದ್ರೂ ಗಿಫ್ಟ್ಗಳು ಕೊಡ್ತಿದ್ರು. ಆ ಕಾಲದಲ್ಲಿ 50 ರೂಪಾಯಿ ಇತ್ತು ಒಂದು ಬೆಳ್ಳಿ. ನಮ್ಮ ತಾತನ ಕಾಲದಲ್ಲಿ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಯಾರ ಮನೆಗೆ ಹೋಗು ಅಂದರೆ ಒಂದು ಫಿಲ್ಮ್ ಅವಾರ್ಡ್ ಫಂಕ್ಷನ್ ಇತ್ತು ಅಂದರೆ 100 ಡೇಸ್ ಫಂಕ್ಷನ್ ಅಂದರೆ ಎಲ್ರಿಗೂ ಬೆಳ್ಳಿನೇ ಕೊಡೋರು.
ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಒಂದು 100 ಡೇಸ್ ಫಂಕ್ಷನ್ ಮಾಡ್ತಾ ಇದ್ರೆ ಅವರು ಬೆಳ್ಳಿನ ಎಲ್ರಿಗೂ ಗಿಫ್ಟ್ ಕೊಡ್ತಾ ಇದ್ರು. 100 ಡೇಸ್ ಫಂಕ್ಷನ್ ಎಲ್ರಿಗೂ ಬೆಳ್ಳಿ ಲೋಟ ಬರ್ತಿತ್ತು, ಅದು ಕರಗಿಸಿ ತಟ್ಟು ಮಾಡ್ಕೊತಿದ್ರು, ಅವ್ರ ಕಷ್ಟಕ್ಕೆ ಉಪಯೋಗ ಆಗ್ತಿತ್ತು ನೋಡಿ. ಆಗ ಬೆಳ್ಳಿ ಕಮ್ಮಿ ಇತ್ತು. ಕೆಲವೊಂದು ಫಂಕ್ಷನ್ ಅಲ್ಲಿ ಈ ಗಣೇಶನದು ಮೂರ್ತಿಗಳೇ ಕೊಟ್ಬಿಡೋರು, ತಿರುಪತಿ ವೆಂಕಟರಮಣ ಸ್ವಾಮಿದು ಅರ್ಧ ಇದು ಕೊಡ್ತಿದ್ರು ವ್ಯವಸ್ಥೆ. ಸೊ ಆಗಿಂದ ಸತ್ಯನಾರಾಯಣ ಪೂಜೆ ಮಾಡೋದು ಸತ್ಯನಾರಾಯಣ ವಿಗ್ರಹನೇ ಕೊಟ್ಬಿಡೋರು. ಸೊ ಆದ್ರಿಂದ ಇನ್ಮೇಲೆ ಬೆಳ್ಳಿ ಉಪಯೋಗ ಆಗೋದ್ರಿಂದ ಚಂದ್ರನಿಂದ ಆಗತಕ್ಕಂಥ ಅವಕಾಶಗಳು ಸಾಕಷ್ಟು ನಡೆಯುತ್ತೆ. ಇದೆಲ್ಲ ಜನರಲ್ ಆಗಿರ್ತಕ್ಕಂಥ ಮಾತುಕತೆಗಳನ್ನ ನಿಮಗೆ ವಿಚಾರ ತಿಳಿಸ್ತಾ ಇದ್ದೆ. ಓಕೆ ಗುರುಜಿ, ಈಗ ನೋಡಿ, ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ನಾವೆಲ್ಲರೂ ಕೂಡ ಕರಿತೀವಿ. ರೈತ ಬಹಳ ಮುಖ್ಯ. ಆತ ಬೆಳೆದ್ರೆ ಮಾತ್ರ ನಮಗೆ ತಿನ್ನೋದಕ್ಕೆ ಆಹಾರ. ಇನ್ನು ರೈತನಿಗೆ ಈ 2026 ಯಾವ ರೀತಿಯಾದಂತಹ ಒಳಿತು ತಂದುಕೊಡುತ್ತೆ, ಮತ್ತೆ ಭೂಮಿಯಿಂದ ಏನು ಲಾಭ ಆಗತ್ತೆ ಅಂತ ಹೇಳಿ? ಕೆಲವು ರೈತರಿಗೆ ಈ ಸಲ ಫ್ಲಡ್ಸ್ ಜಾಸ್ತಿ ಆಗುತ್ತೆ. ಏನು ಮಾರ್ಚಿಂದ ಹಿಡಿದು ನವೆಂಬರ್ವರೆಗೂ ಸಿಕ್ಕಾಪಟ್ಟೆ ಫ್ಲಡ್ಸ್ ಬರುತ್ತೆ. ಸೊ ಈ ಸಮಯಕ್ಕೆ ಮುಂದಿನ ವರ್ಷ ರೈತರು ಜಾಸ್ತಿ ಜಾಗೃತಿಯಾಗಿರಬೇಕು. ಅಂದರೆ ಫ್ಲಡ್ಸ್ ಬರುತ್ತೆ, ಮಳೆ ಬರುತ್ತೆ, ನೀರು ಬರುತ್ತೆ ಅಂದಾಗ ನೀವು ಹಾಕೋ ಫಸಲು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮಗೆ ಬೇಕಾದ ಫಸಲು ಯಾವುದು ಆ ಜಾಗದಲ್ಲಿ ಹಾಕೋಬೋದು, ದಯವಿಟ್ಟು ನೋಡ್ಕೊಂಡು ಹಾಕಿ. ಇಲ್ಲದೇ ಇದ್ದರೆ ಖಂಡಿತ ಪಕ್ಕದವ್ನು ಟೊಮೆಟೊ ಹಾಕ್ತಾನೆ ನಾನು ಹಾಕ್ತೀನಿ, ಪಕ್ಕದವ್ನು ಕಬ್ಬು ಹಾಕ್ದ ನಾನು ಹಾಕ್ತೀನಿ, ಅವ್ನು ಅಡಿಕೆ ಬೆಳಿತಾನೆ ನಾನು ಹಾಕ್ಬಿಡ್ತೀನಿ. ದಯವಿಟ್ಟು ಇಂಥದ್ದು ತಪ್ಪು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಬಿರುಗಾಳಿ ಇದೆ, ಫ್ಲಡ್ಸ್ ಜಾಸ್ತಿ ಬರುತ್ತೆ. ಬರೀ ಮಳೆ ಅಲ್ಲ, ಕೊಚ್ಕೊಂಡು ಹೋಗೋಷ್ಟು ನೀರು ಬರುತ್ತೆ. ಶತಸಿದ್ಧ ಬರೆದಿಟ್ಕೊಳ್ಳಿ. ಕರೆಕ್ಟಾಗಿ ನಮಗಿರೋದು 1.5 ವರ್ಷದಲ್ಲಿ ಗುರು ಅಲ್ಲೇ ಇರ್ತಾನೆ. 1.5 ವರ್ಷದಲ್ಲಿ 9 ತಿಂಗಳು ಅಲ್ಲೇ ಇರ್ತಾನೆ. 1.5 ವರ್ಷದಲ್ಲಿ 9 ತಿಂಗಳಿದ್ದಾಗ ಅಷ್ಟು ನೀರು ನೀವು ದಿನ ಮಳೆನಾ ಏನಪ್ಪ ಹಿಂಗೆ ಅಂತ ಒದ್ದಾಡ್ತೀವಿ ಗೊತ್ತಾ ಒಂದು 2 ವರ್ಷದ ಮುಂದೆ. ಹಾಗೆ ದಯವಿಟ್ಟು ಈ ಸಲ ಆ ಮಳೆಗಳು ಬರೋದ್ರಿಂದ ರೈತರು ನೀವು ಜಾಗೃತಿ ಇರಬೇಕು. ಆದರೆ ಕಾಳುಗಳು ಇದನ್ನೆಲ್ಲ ಜೋಡಿಸಿಟ್ಕೊಳ್ಳಿ, ಚೆನ್ನಾಗಿ ಒಳ್ಳೆ ದುಡ್ಡು ಬರ್ತಕ್ಕಂಥದ್ದು. ಯಾಕಂದರೆ ಕಾಳುಗಳ ಬೆಲೆ ಜಾಸ್ತಿ ಬರುತ್ತೆ. ಒಣಮೆಣಸಿನ್ಕಾಯಿ ಯಾರು ಹಾಕ್ಕೊಂತೀರೋ, ಮೆಣಸಿನ್ಕಾಯಿನ ಯಾರು ಚೆನ್ನಾಗಿ ಒಣಗಿಸಿ ಮಾಡಿ ಒಣಮೆಣಸಿನ್ಕಾಯಿನ ಯಾರು ಮಾಡ್ಕೊತೀರಾ, ಬ್ಯಾಡಗಿ ಮೆಣಸಿನ್ಕಾಯಿಗಳನ್ನ ಯಾರು ಮಾಡ್ಕೊತೀರಾ, ಗುಂಡು ಮೆಣಸಿನ್ಕಾಯಿ ಯಾರು ಮಾಡ್ಕೊತೀರಾ, ಮೆಣಸಿನ್ಕಾಳನ್ನ ನೀವು ವಿಶೇಷವಾಗಿ ಪೂರ್ತಿಯಾಗಿ ಮಾಲ್ಗಳಿಗೆಲ್ಲ ಉಪಯೋಗ ಆಗ್ತಕ್ಕಂಥದ್ದು ಪೆರಿ ಪೆರಿ ಅಂತ ಅಂದ್ಕೊಂಡು ಹಾಕ್ಕೊತೀರಾ, ಅಂದರೆ ಅದ್ರ ಬೀಜಗಳನ್ನೆಲ್ಲ ಒಣಗಿಸಿಟ್ಕೊತೀರಾ, ಅಂಥದ್ದೆಲ್ಲ ಮಾಡ್ಕೊಳ್ಳಿ.